ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಇವತ್ತಿಗೆ 16ನೇ ದಿನ. ಚುನಾವಣೆಯಲ್ಲಿ ಗೆದ್ದ ಮೊದಲ ದಿನದಿಂದನೂ ಹೇಳ್ತಾ ಇದ್ರು ವಿಶ್ವದ ಅತಿ ದೊಡ್ಡ ಗಡೀಪಾರು ಮಾಡ್ತೀವಿ ಅಂತ, ಆ ರೀತಿಯ ಯೋಜನೆಯನ್ನ ಮಾಡ್ತೀವಿ ಅಂತ, ನ್ಯಾಷನಲ್ ಎಮರ್ಜೆನ್ಸಿಯನ್ನ ತರ್ತೀವಿ ಅಂತ ಟ್ರಂಪ್ ಹೇಳಿದ್ದನ್ನ ಮಾಡ್ತಾ ಇದ್ದಾರೆ. ಅದರ ಎಫೆಕ್ಟ್ ಭಾರತೀಯರ ಮೇಲೂ ಆಗ್ತಾ ಇದೆ. ಭಾರತೀಯರು ಅಂದ್ರೆ ಯಾರು? ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಿದ್ರಲ್ಲ ಆ ಭಾರತೀಯರು. ಅಮೆರಿಕದಲ್ಲಿರುವಂತಹ ಅಕ್ರಮ ಭಾರತೀಯ ವಲಸಿಗರನ್ನ ಟ್ರಂಪ್ ಸರ್ಕಾರ ಗಡೀಪಾರು ಮಾಡಿದೆ. 104 ಅಕ್ರಮ ವಲಸಿಗರು ಅಮೆರಿಕದಿಂದ ಬಂದಂತಹ ಮೊದಲ ಮಿಲಿಟರಿ ವಿಮಾನದಲ್ಲಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಅಮೃತಸರದ ವಿಮಾನ ನಿಲ್ದಾಣಕ್ಕೆ 104 ಅಕ್ರಮ ಭಾರತೀಯ ವಲಸಿಗರನ್ನ ಹೊತ್ತಂತಹ ಅಮೆರಿಕದ ಮಿಲಿಟರಿ ವಿಮಾನ ಬಂದಿಳಿದಿದೆ. ಅಕ್ರಮ ಭಾರತೀಯ ವಲಸಿಗರ ಕೈಗೆ ಕೋಳ ಹಾಕಲಾಗಿದೆ, ಕಾಲಿಗೆ ಸರಪಳಿ ಹಾಕಲಾಗಿದೆ. ಅಮೆರಿಕ ಸರ್ಕಾರ ಅಮಾನವೀಯವಾಗಿ ವರ್ತನೆ ಮಾಡಿದೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇವತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಗದ್ದಲವೇ ಆಯಿತು ಈ ವಿಷಯದಲ್ಲಿ. ಕೈಕೋಳ ಹಾಕಿ ಗಡೀಪಾರು ಮಾಡಿದ್ದು ಅವಮಾನಕರ ಅಂತ INDIA ಮೈತ್ರಿಕೂಟದ ಸದಸ್ಯರು ಸಭಾತ್ಯಾಗ ಮಾಡಿದ್ವು, ಸಂಸತ್ನ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಗಡೀಪಾರಿನ ಬಗ್ಗೆ ವಿವರವಾದ ಹೇಳಿಕೆಯನ್ನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಭಾರತೀಯರನ್ನ ಕರೆತರೋದಕ್ಕೆ ನಮ್ಮದೇ ವಿಮಾನವನ್ನ ಯಾಕೆ ಕಳಿಸಲಿಲ್ಲ? ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಆಕ್ರೋಶ. ಪಾರ್ಲಿಮೆಂಟ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ INDIA ಮೈತ್ರಿಕೂಟದ ಸದಸ್ಯರುಗಳು. ಯಾಕೆ ಅಂದರೆ ಭಾರತೀಯ ಅಕ್ರಮ ವಲಸಿಗರನ್ನ ಅಮಾನವೀಯವಾಗಿ ಅಮೆರಿಕ ಡಿಪೋರ್ಟ್ ಮಾಡಿದೆ, ಗಡೀಪಾರು ಮಾಡಿದೆ. ಅವರ ಕೈಗಳಿಗೆ ಕೋಳ ಹಾಕಲಾಗಿದೆ, ಅವರ ಕಾಲಿಗೆ ಸರಪಳಿಯನ್ನ ಸುತ್ತಲಾಗಿದೆ. ಇಷ್ಟು ಅಮಾನವೀಯವಾಗಿ ಭಾರತೀಯರನ್ನ ನಡೆಸ್ಕೊಂಡಿದೆ ಅಮೆರಿಕದ ಸರ್ಕಾರ. ಮೋದಿ ಸರ್ಕಾರ ಇದರ ಬಗ್ಗೆ ಮಾತನಾಡಬೇಕು, ಹೇಳಿಕೆಯನ್ನ ಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾವೆ. 104 ಭಾರತೀಯರ ಕರೆತಂದಿರುವಂತಹ ಮೊದಲ ಗ್ಲೋಬ್ ಮಾಸ್ಟರ್ C-17 ವಿಮಾನ ನಿನ್ನೆ ಬಂದಿಳಿದಿತ್ತು. ಅವರು ಬಂದ ನಂತರ ಅಮೃತಸರದ ವಿಮಾನ ನಿಲ್ದಾಣಕ್ಕೆ ಬಂದ ನಂತರ ಅವರ ಕೈಕೋಳಗಳನ್ನು ತೆಗೆಯಲಾಯಿತು, ಕಾಲಿನ ಸರಪಳಿಗಳನ್ನು ಬಿಚ್ಚಲಾಯಿತು ಅನ್ನುವಂತಹ ಆರೋಪ ಇದೆ. 104 ಭಾರತೀಯರಲ್ಲಿ ಗುಜರಾತ್ನವರು 33 ಜನ, ಹರಿಯಾಣದ 33 ಜನ, ಪಂಜಾಬ್ನವರು 30, ಮಹಾರಾಷ್ಟ್ರದ 2, ಚಂಡೀಗಢದ 2, ಉತ್ತರ ಪ್ರದೇಶದಿಂದ 2, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿ ಇಲ್ಲ ಯಾವ ರಾಜ್ಯಕ್ಕೆ ಸೇರಿದವರು ಅಂತ. ಇಷ್ಟು ಜನರನ್ನ ಟ್ರಂಪ್ ಸರ್ಕಾರ ಗಡೀಪಾರು ಮಾಡಿದೆ, ಅಕ್ರಮವಾಗಿ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ರು ಅಂತ. 79 ಜನ ಪುರುಷರಿದ್ದಾರೆ, ಇದರಲ್ಲಿ ಮಹಿಳೆಯರು 25 ಜನ, ಒಟ್ಟು 104 ಜನ. ಇದೇ ರೀತಿಯಾಗಿ 18,000 ಭಾರತೀಯರು ಯಾವುದೇ ಕ್ಷಣದಲ್ಲಿ ಡಿಪೋರ್ಟ್ ಆಗುವ ಸಾಧ್ಯತೆ ಇದೆ, ಗಡೀಪಾರಾಗುವ ಸಾಧ್ಯತೆ ಇದೆ. ಯಾವ ನಾಗರಿಕರನ್ನ ಭಾರತ ಇವರು ತನ್ನ ನಾಗರಿಕರು ಅಂತ ದಾಖಲೆಯನ್ನ ಪರಿಶೀಲನೆ ಮಾಡಿದ ನಂತರ ಒಪ್ಪಿಕೊಳ್ಳುತ್ತೋ ಅಂಥವರನ್ನ ಭಾರತಕ್ಕೆ ಅಮೆರಿಕ ಗಡೀಪಾರು ಮಾಡಲಾಗುತ್ತೆ. ಈ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾವೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ದಾರೆ ಯಾಕೆ? ಈ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವಮಾನ ಆಗಿದೆ ಭಾರತೀಯರಿಗೆ, ಇದನ್ನ ತಡೆಯೋದಕ್ಕೆ ಪ್ರಧಾನಿ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾವೆ INDIA ಮತ್ತು ಕಾಂಗ್ರೆಸ್. ಭಾರತದ ಘನತೆಯನ್ನು ರಕ್ಷಿಸುವುದು ಈ ಸರ್ಕಾರದ ಪ್ರಮುಖ ಆದ್ಯತೆ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರದಿಂದ ದೇಶ ಉತ್ತರ ಬಯಸುತ್ತೆ, ಮೌನ ಆತ್ಮತೃಪ್ತಿ ಅಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾವೆ. ಅಮೆರಿಕ ಸರ್ಕಾರದ ಈ ಅಮಾನವೀಯ ವರ್ತನೆಯನ್ನ ಭಾರತ ಖಂಡಿಸಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾವೆ. ವಿಪಕ್ಷಗಳು ಎತ್ತಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ವ್ಯಾಲಿಡ್ ಆಗಿದ್ದಾವೆ. ಒಬ್ಬ ಅಕ್ರಮ ವಲಸಿಗನನ್ನ ಗೌರವಪೂರ್ವಕವಾಗಿ ತನ್ನ ದೇಶಕ್ಕೆ ಗಡೀಪಾರು ಮಾಡಬೇಕಾಗಿತ್ತು ಅಮೆರಿಕ. ಆದರೆ ಭಾರತದಂತಹ ಮಿತ್ರ ರಾಷ್ಟ್ರದ ನಾಗರಿಕರನ್ನ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ. ಅದರ ಬಗ್ಗೆ ಸರ್ಕಾರ ಮಾತನಾಡಬೇಕು, ಈ ಘಟನೆಯನ್ನು ಖಂಡಿಸಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ರು? ಏಲಿಯನ್ಗಳು ಇವರು, ವಲಸಿಗರನ್ನ ಏಲಿಯನ್ಗಳು, ಅನ್ಯಗ್ರಹ ಜೀವಿಗಳು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಮಾಡ್ತಾ ಇದ್ದೀವಿ ನಾವು, ಅಕ್ರಮ ಏಲಿಯನ್ಗಳನ್ನು ಗುರುತಿಸಿ ಲೋಡ್ ಮಾಡ್ತಾ ಇದ್ದೀವಿ, ವಿಮಾನದಲ್ಲಿ ತುಂಬಿ ಅವರ ಜಾಗಕ್ಕೆ ಕಳಿಸ್ತಾ ಇದ್ದೀವಿ.
ಡೊನಾಲ್ಡ್ ಟ್ರಂಪ್ ಅವರ ದೇಶದಲ್ಲಿ ನಿಂತು ಈ ಮಾತನಾಡ್ತಾ ಇದ್ದಾರೆ. ಭಾರತೀಯ ವಲಸಿಗರನ್ನ ಕಸ ತುಂಬದಂಗೆ ತುಂಬಿಕೊಂಡು ಮಿಲಿಟರಿ ವಿಮಾನದಲ್ಲಿ ತಂದಿಲ್ಲಿ ಡಿಪೋರ್ಟ್ ಮಾಡಿದ್ದಾರೆ. ಒಂದು ಗೌರವ ಪೂರ್ವಕವಾಗಿ ಅವರನ್ನು ಗಡೀಪಾರು ಮಾಡಬಹುದಾಗಿತ್ತು ಅನ್ನೋದು ವಿಪಕ್ಷಗಳ ವಾದ. ಈ ವಾದಕ್ಕೆ, ಈ ಆಕ್ರೋಶಕ್ಕೆ ಜೈಶಂಕರ್ ಅವರು ಇವತ್ತು ಉತ್ತರ ಕೊಟ್ಟರು ರಾಜ್ಯಸಭೆಯಲ್ಲಿ. ಅಕ್ರಮ ಭಾರತೀಯ ವಲಸಿಗರನ್ನ ಅಮಾನವೀಯವಾಗಿ ಅಮೆರಿಕ ನಡೆಸ್ಕೊಂಡಿದೆ ಅನ್ನುವಂತಹ ಆರೋಪಕ್ಕೆ ಜೈಶಂಕರ್ ವಿವರವಾಗಿ ಮಾತನಾಡಿದರು ರಾಜ್ಯಸಭೆಯಲ್ಲಿ. ಗಡೀಪಾರ್ ಮಾಡಿದವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಅಂತ ಈಗಾಗಲೇ ಟ್ರಂಪ್ ಸರ್ಕಾರಕ್ಕೆ ಸ್ಪಷ್ಟವಾಗಿ ಮನವರಿಕೆಯನ್ನ ಮಾಡಿದ್ದೀವಿ. ಗಡೀಪಾರೇನು ಹೊಸದಲ್ಲ, ಅಕ್ರಮ ವಲಸಿಗರನ್ನ ತಡೆಯೋದಕ್ಕೆ ಗಡೀಪಾರನ್ನ ಮಾಡಲಾಗುತ್ತೆ. ಯಾವುದೇ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿದ್ರೆ ಗಡೀಪಾರು ಮಾಡಲಾಗುತ್ತೆ. ಇದು ಇಂಟರ್ನ್ಯಾಷನಲ್ ಕಂಟ್ರಿಗಳ ಸಂಬಂಧದಲ್ಲಿ ಸಾಮಾನ್ಯವಾದಂತಹ ವಿಚಾರ ಅಂತ ಜೈಶಂಕರ್ ಮಾತನಾಡಿದ್ದಾರೆ ರಾಜ್ಯಸಭೆಯಲ್ಲಿ. ನೋಡಿ. I rise to apprise the House of certain developments pertaining to deportation of Indians from the USA. Honorable members are aware that people-to-people exchanges constitute the bedrock of our deepening ties with the United States. Indeed, more than any other relationship, mobility and migration has had a key role to play in enhancing its quality. It is the obligation of all countries to take back their nationals if they are found to be living illegally abroad. This is naturally subject to an unambiguous verification of their nationality. This is not ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.